ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅಂಗಸಂಸ್ಥೆಯಿಂದ ರಕ್ತದಾನ ಶಿಬಿರ. ಇಳಕಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅಂಗಸಂಸ್ಥೆಯಿಂದ ಪಾಪ್ಯುಲರ್ ಫ್ರಂಟ್ ಬ್ಲಡ್ ಡೋನರ್ಸ್ ಫೋರಂನಿಂದ ಇಂದು ವಿಶ್ವ ರಕ್ತದಾನ ದಿನಾಚರಣೆ ನಿಮಿತ್ತ ಫೋರಂನ ಸ್ವಯಂ ಸೇವಕರು ರಕ್ತದಾನ ಮಾಡುವ ಮೂಲಕ ಬಹು ಅರ್ಥಪೂರ್ಣವಾಗಿ ಈ ದಿನವನ್ನು ಆಚರಿಸಿದರು. ಇಳಕಲ್ನ ವಿಜಯ ಮಹಾಂತೇಶ್ ಬ್ಲಡ್ ಬ್ಯಾಂಕ್ನಲ್ಲಿ ಸೇರಿದ ಸುಮಾರು 30ರಿಂದ 35 ಕಾರ್ಯಕರ್ತರು ರಕ್ತದಾನ ಮಾಡುವ ಮೂಲಕ ಮಾದರಿಯಾಗಿದ್ದು ವಿಶೇಷವಾಗಿತ್ತು. ಈ ಶಿಬಿರದಲ್ಲಿ ಆಸ್ಪತ್ರೆಯ ವೈದ್ಯರಾದ ಶ್ರೀ ಮಹಾಲಿಂಗಪ್ಪ ಗೊಂಗೂರಶೆಟ್ಟಿ ಹಾಗೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಗರ ಅಧ್ಯಕ್ಷ ರಿಯಾಜ್ ಬನ್ನು, ಅಂಜುಮನ್ ಸಂಸ್ಥೆಯ ಸದಸ್ಯ ನಜೀರ್ ಹರಕಾರಿ, ಶಾಮಿದ್ ರೇಷ್ಮಿ, ಸಮೀವುಲ್ಲಾ ವೆಂಕಟಾಪುರ ಹಾಜರಿದ್ದರು. ಇಂದು ಜೂನ್ 14 ರಾಷ್ಟ್ರೀಯ ರಕ್ತದಾನ ದಿನದಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಒಂದು ಸಂಸ್ಥೆಯಾದ ಪಾಪ್ಯುಲರ್ ಫ್ರಂಟ್ ಬ್ಲಡ್ ಡೋನರ್ಸ್ ಫಾರ್ಮ್ ಜೊತೆಯಿಂದ ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವಂಥ ಉದ್ದೇಶ, ಇವತ್ತು ಭಾರತ ದೇಶದಲ್ಲಿ ಸುಮಾರು 130 ಕೋಟಿ ಜನಸಂಖ್ಯೆ. ಆದರೆ ದುರದೃಷ್ಟ ಏನಂತ ಕೇಳಿದರೆ 130 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ವರ್ಷಕ್ಕೆ ಸುಮಾರು 1.5 ಕೋಟಿ ಜನರಿಗೆ ಅಂದರೆ ರಕ್ತದ ಅವಶ್ಯಕತೆ ಇರುತ್ತದೆ. ಆದರೆ ಇವತ್ತು ದೇಶದಲ್ಲಿ ಒಂದು ವರ್ಷಕ್ಕೆ ಕೇವಲ 40 ಲಕ್ಷ ಜನರಿಗೆ ಮಾತ್ರ ರಕ್ತವನ್ನು ಸಿಗುತ್ತಿದೆ. ಇದರಿಂದ ಬಹಳ ದೇಶದಲ್ಲಿ ಕೊರತೆ ಇದೆ ರಕ್ತದ ಕುರಿತು. ಇದರಿಂದ ದಿನಕ್ಕೆ 12,000ಕ್ಕಿಂತ ಹೆಚ್ಚು ಇವತ್ತು ಜನರು ರಕ್ತ ಸಿಗದ ಕಾರಣಕ್ಕೆ ಮೃತಪಡುತ್ತಿದ್ದಾರೆ. ಈ ಒಂದು ಬೆಳವಣಿಗೆಯನ್ನು ಕಂಡು ಪಾಪ್ಯುಲರ್ ಫ್ರಂಟ್ ಪ್ರಾರಂಭದಿಂದಲೂ ಕೂಡ ಈ ಒಂದು ಕಾರ್ಯವನ್ನು ಮಾಡ್ತಾ ಬಂದಿದೆ. ಈ ಒಂದು ಮಾನವೀಯ ಸೇವೆಯನ್ನು ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮೊದಲಿಂದ ಕೂಡ ಮಾಡ್ತಾ ಬಂದಿದೆ. ಆದರೆ ಈ ಒಂದು ಹೆಚ್ಚಿನ ರಕ್ತದ ಕೊರತೆ ಹೆಚ್ಚಿನ ಕಾರಣಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಲಡ್ ಡೋನರ್ಸ್ ಫಾರ್ಮ್ ಕೂಡ ಒಂದು ವರ್ಗವನ್ನು ಈ ಸಂಘಟನೆಯಲ್ಲಿ ನಿರ್ಮಿಸಿದೆ. ಇವತ್ತು ಅಂತಾರಾಷ್ಟ್ರೀಯ ರಕ್ತದಾನ ಶಿಬಿರ ದಿನದಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ಇಳಕಲ್ ಘಟಕದ ವತಿಯಿಂದ ಇಲ್ಲಿ ಗೊಂಗೂರಶೆಟ್ಟಿ ಹಾಸ್ಪಿಟಲ್ದಲ್ಲಿ ವಿಜಯ ಮಹಾಂತೇಶ್ ಚಿಲ್ಡ್ರನ್ ಹಾಸ್ಪಿಟಲ್ದಲ್ಲಿ ರಕ್ತದಾನ ಶಿಬಿರವನ್ನು